ರಾಮೇಶ್ವರ ದೇವಸ್ಥಾನದ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಪಟಿಗಲಿಂಗಂ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಧನುಷ್ಕೋಡಿ 13 ಕಿಲೋಮೀಟರ್ಸ್. ಗಾಯ್ಸ್, ನಾವು ಧನುಷ್ಕೋಡಿಯಲ್ಲಿ ಇದ್ದೀವಿ ಗಾಯ್ಸ್. ಪಂಚಮುಖಿ ಆಂಜನೇಯ ದೇವಸ್ಥಾನ ರಾಮೇಶ್ವರಂ. ಲಕ್ಕಿಲಿ ಇವಾಗ ಬೊಮ್ಮನ್ ಬ್ರಿಡ್ಜಲ್ಲಿ ನಮಗೆ ಟ್ರೈನ್ ನೋಡೋಕ್ಕೆ ಸಿಕ್ಕಿದೆ. ಇವಾಗ ನಾವು ಕನ್ಯಾಕುಮಾರಿಗೆ ಹೊರಟಿದ್ದೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿನ 2 ಬೆಳಗ್ಗೆ 4:30 ಬೆಳಗ್ಗೆ ಬೇಗ ಎದ್ದು ನಿನ್ನೆ ರೂಮಲ್ಲಿ ಹಾಲ್ಟ್ ಆಗಿದ್ವಿ. ಬೇಗ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ರಾಮೇಶ್ವರ ದೇವಸ್ಥಾನದ ದರ್ಶನಕ್ಕಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಂದ ಹೋಗುದಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಪಟಿಗಲಿಂಗಂ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ರಾಮೇಶ್ವರ ಮಣಿ ದರ್ಶನಂ, ಮಣಿಕಾ ದರ್ಶನಂ. ಟು ಧನುಷ್ಕೋಡಿ ಸನ್ರೈಸ್ ಸ್ವೀಟ್. ಎಲ್ಲೋ ನಮ್ಮ ರೂಮ್ ಕಾಣೆಯಾಗಿದೆ. ನನ್ನ ಮನಸ್ಸು ಕಾಣೆಯಾಗಿದೆ. ನೀವು ನೋಡಿದ ಹಾಗೆ ಬೆಳಗ್ಗೆ ಸುಮಾರು 4 ಗಂಟೆಗೆ ಎದ್ದು ರಾಮೇಶ್ವರಂ ದೇವಸ್ಥಾನದಲ್ಲಿ ಲಿಂಗ ದರ್ಶನ ಮಾಡಿಕೊಂಡು ನಾವು ರೂಮ್ಗೆ ಹೋಗಿ ಅಲ್ಲಿಂದ ಧನುಷ್ಕೋಡಿಗೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ವಿ. ಈಗ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ ಧನುಷ್ಕೋಡಿಗೆ. ಮತ್ತು ಧನುಷ್ಕೋಡಿಯಿಂದ ರಿಟರ್ನ್ ಬಂದು ಅಲ್ಲಿಂದ ಪ್ಯಾಕಿಂಗ್ ಮಾಡಿಕೊಂಡು ಕನ್ಯಾಕುಮಾರಿಗೆ ಆಲ್ಮೋಸ್ಟು ಇಲ್ಲಿಂದ 200 ಕಿಲೋಮೀಟರ್ಸ್ ಇದೆ. ಧನುಷ್ಕೋಡಿ 13 ಕಿಲೋಮೀಟರ್ಸ್. ನಿಮಗೆ ಇಲ್ಲಿ ಎಲ್ಲಿ ನೋಡಿದ್ರು ನೀರೇ ಕಾಣಿಸುತ್ತೆ, ಯಾಕಂದರೆ ಇಲ್ಲಿ ಸಮುದ್ರ ಹತ್ತಿರ ಇರೋದ್ರಿಂದ ಸಮುದ್ರದ ಲೆವೆಲ್ಗೆ ಎಲ್ಲ ಕಡೆ ನೀರೇ ಇದೆ. ಮೋಸ್ಟ್ಲಿ 4 ವೀಲರ್ಗೆ ಅಷ್ಟೇ ಎಂಟ್ರಿ ಟಿಕೆಟ್ ಅನಿಸುತ್ತೆ. ಮ್ಯಾಪು ನೋಡಿ, ಧನುಷ್ಕೋಡಿ. ಅದು ಹೊಯ್ಗೆ ಇದೆ, ಹೊಯ್ಗೆ. ಧನುಷ್ಕೋಡಿಯಲ್ಲಿದ್ದೀವಿ ಗಾಯ್ಸ್. ಗಾಯ್ಸ್, ನಾವು ಧನುಷ್ಕೋಡಿಯಲ್ಲಿ ಇದ್ದೀವಿ ಗಾಯ್ಸ್. ಧನುಷ್ಕೋಡಿಯ ರಾಮಸೆಟ್ಟಿ
ನಿಮಗೆ ಇಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಶಾಪಿಂಗ್ ಐಟಮ್ಸ್ ಇದೆ. ಇದು ಸುನಾಮಿ ಬಂದು ಬಿಲ್ಡಿಂಗ್ ಎಲ್ಲ ಹೋಗಿರುವಂಥ ಸ್ಥಳ ಇದು. ಅದಕ್ಕೆ ಈಗ ಗೋಸ್ಟ್ ಟೌನ್ ಅಂತ ಫೇಮಸ್ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಬಿಲ್ಡಿಂಗ್ ಮುಳುಗೋಗಿದೆ ಎಲ್ಲ. ಒಂದು ಲೈಟ್ ಹೌಸ್ ಇದೆ. ಇದು ಸ್ವಲ್ಪ ಧನುಷ್ಕೋಡಿಯಿಂದ ಸ್ವಲ್ಪ ಹಿಂದ್ಗಡೆ ಎಲ್ಲ ಡೆಮಾಲಿಷ್ ಆಗಿಬಿಟ್ಟಿದೆ. ಖಾಲಿ ಒಂದು ಸುನಾಮಿಗೆ ಎಲ್ಲ ಡೆಮಾಲಿಷ್. ಮಳೆ ಬಂತು, ಮಳೆ. ಓಕೆ, ಲೆಟ್ಸ್ ಗೋ. ನಮ್ಮದು ತಿಂಡಿ ಆಗಿಲ್ಲ ಇನ್ನು, ತಿಂಡಿ ಮಾಡ್ಕೋಬೇಕು. ನೋಡೋಣ ಮುಂದೆ. ಇವಾಗ ಧನುಷ್ಕೋಡಿಂದ ಬಂದು ಅಬ್ದುಲ್ ಕಲಾಂ ಅವರ ಮನೆಗೆ ಹೋಗಿ ಬಂದ್ವಿ. ಈಗ ಅಬ್ದುಲ್ ಕಲಾಂ ಅವರ ಮನೆಯಿಂದ ಸೀದಾ ಪಂಚಮುಖಿ ಆಂಜನೇಯ ದೇವಸ್ಥಾನ. ಲೈಟಾಗಿ ಮಳೆ ಬರ್ತಾ ಇದೆ, ಇಲ್ಲಂತೂ ಹೆವಿ ಟ್ರಾಫಿಕ್ಕು. ಪಂಚಮುಖಿ ಆಂಜನೇಯ ದೇವಸ್ಥಾನ ರಾಮೇಶ್ವರಂ. ಅಣ್ಣ, ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆನಾ? ಪಂಚಮುಖಿ ಆಂಜನೇಯ ದೇವಸ್ಥಾನ ಪಾರ್ಕಿಂಗ್ ಎಲ್ಲಿ? ಒಂದೇ ನಾವಿವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ನಿಮಗೆ ತುಳಸಿದಾಸದ ಜೀವಂತಿ ಸಮಾಧಿ ಹಾಗೆ ರಾಮನ ತೇಲ್ವ ಕಲ್ಲು ಇದೆ ಅಲ್ಲಿ. ನಿಮಗೆ ಎಲ್ಲೇ ರೋಡಲ್ಲೇ ಸಿಗುತ್ತೆ, ಲೆಫ್ಟ್ ಸೈಡ್ ಪಂಚಮುಖಿ ಆಂಜನೇಯ ದೇವಸ್ಥಾನ. ಅಲ್ಲಿಂದ ಲಕ್ಷ್ಮಣ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಇಲ್ಲಿ ಲಕ್ಷ್ಮಣ ತೀರ್ಥಕ್ಕೆ ಹೋಗೋ ಮೊದಲು ಒಂದು ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ನಾವಿವಾಗ ಪಂಚಮುಖಿ ಹನುಮಾನ್ ಟೆಂಪಲ್ ಹಾಗೆ ಲಕ್ಷ್ಮಣ ತೀರ್ಥ ದೇವಸ್ಥಾನ ವಿಸಿಟ್ ಮಾಡಿ ಬಂದಿದ್ವಿ. ಇನ್ನು ಇಲ್ಲಿಂದ ಈಗ ರೂಮ್ಗೆ ಹೋಗೋದು ಡೈರೆಕ್ಟು. 4 ಗಂಟೆಗೆ ಚೆಕ್ಔಟ್ ಇದೆ. ನಾವಿವಾಗ ಹೋಗಿ ಖಾಲಿ ಮಾಡ್ತೀವಿ, ಯಾಕಂದರೆ ನೆಕ್ಸ್ಟ್ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿಂದ ಇರುವಾಡಿ ಕೋಸ್ಟಲ್ ಬೋಟಿಂಗ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಪಂಬನ ಬ್ರಿಡ್ಜ್ ನೋಡ್ಕೊಂಡು ನಿನ್ನೆ ನೈಟ್ ಅಲ್ಲಿಂದ ಬಂದಿದ್ದೀವಿ, ಅದನ್ನು ನೋಡಿ. ಬಟ್ ನೈಟ್ ಆದ್ದರಿಂದ ಏನು ಸರಿಯಾಗಿ ಕಾಣಿಸಿಲ್ಲ, ಅದಕ್ಕೆ ಇವಾಗ ಹಂಗೆ ಅದನ್ನು ನೋಡಿಕೊಂಡು
ಸೀದಾ ಕನ್ಯಾಕುಮಾರಿ. ಇವತ್ತು ನೈಟು ಕನ್ಯಾಕುಮಾರಿ ರೀಚ್ ಆಗಬೇಕು. ನಾವಿವಾಗ ರಾಮೇಶ್ವರಂ ದೇವಸ್ಥಾನದ ಹತ್ರ ಇದ್ದೀವಿ. ಬಿಟ್ಟೋಗಿದ್ವಿ, ರೂಮ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ರೂಮ್ ಹುಡ್ಕೊಂಡು ಬಂದ್ವಿ. ಈಗ ಮಳೆನೂ ಸ್ಟಾರ್ಟ್ ಆಯಿತು. ನಮ್ಮ ಆದರ್ಶ್ ಅವರು ಅಂಗಡಿ ಒಳಗೆ ಬಚ್ಚಿಟ್ಕೊಂಡಿದ್ದಾರೆ. ನಮ್ಮ ಭಾವನವರು ಇಲ್ಲಿದ್ದಾರೆ. ಚಳಿ ಆಗೋದಿಲ್ಲ, ಮತ್ತೆ ಹೋಗೋಗಾಗ್ಬೋದು, ಮಳೆ ನಿಂತಾಗಾಗ್ಬೋದು. ಎಂತ ಮಾರಿದು, ನಿಲ್ಲುವುದೇ ಇಲ್ಲ ಮಳೆ. ಗದೀಪ ಭೋಸಳೆ ಮಗನ ಕ್ಲೋಸ್ ಆ ಕಡೆ ಕ್ಲೋಸ್. ಪಂಬನ್ ಬ್ರಿಡ್ಜಿನಲ್ಲಿ ರೈಲು ಹೋಗ್ತಾ ಇದೆ ನೋಡಿ. ಲಕ್ಕಿಲಿ ಇವಾಗ ಪಂಬನ್ ಬ್ರಿಡ್ಜಲ್ಲಿ ನಮಗೆ ಟ್ರೈನ್ ನೋಡೋಕ್ಕೆ ಸಿಕ್ಕಿದೆ. ಈ ಮಿಡಲ್ ನೋಡ್ತಾ ಇರ್ಬೋದು, ಅದು 2 ಬ್ರಿಡ್ಜು ನಿಮಗೆ ಶಿಪ್ ಬರುವಾಗ ಓಪನ್ ಆಗುತ್ತೆ. ಪಂಬನ್ ಬ್ರಿಡ್ಜ್ ಮೇಲ್ಗಡೆ ರೋಡು, ಕೆಳಗೆ ರೈಲು. ಎಷ್ಟು ಉದ್ದ ಇದೆ ನೋಡಿ, ಸುಮಾರು ಒಂದು ಗಂಟೆ ಸುಮಾರು 8 ಗಂಟೆ 55 ನಿಮಿಷ, ರಾತ್ರಿ 26ನೇ ದಿನ. ಇವಾಗ ನಾವು ಕನ್ಯಾಕುಮಾರಿಗೆ ಹೊರಟಿದ್ದೀವಿ. ಇಲ್ಲಿಂದ ಇವಾಗಿಂದ ಸುಮಾರು 209 ಕಿಲೋಮೀಟರ್ ಇದೆ. ಬಟ್ ನಾವು ಅಷ್ಟು ಹೋಗಲ್ಲ ಇವಾಗ. 4 ಅವರ್ ಜರ್ನಿ ಇದೆ. ಸರಿಯಾಗಿ 2 ಡೇಸ್ ನಿದ್ದೆ ಮಾಡಿದ್ದೀವಿ, ಆದರೂ ಸುಸ್ತು. ಅದಕ್ಕೋಸ್ಕರ ನಾವು ಮಿಡ್ಲಲ್ಲಿ ಎಲ್ಲಾದರೂ ಸ್ಟಾಪ್ ಮಾಡೋದಂತ ಇದ್ದೀವಿ. ಒಂದು 1 ಅವರ್ ಓಡಿಸ್ತೀವಿ, 1 ಅವರ್ 2 ಅವರ್ ಓಡಿಸ್ತೀವಿ. ಮತ್ತು ಎಲ್ಲಾದರೂ ರೂಮ್ ಸಿಕ್ಕಿದ್ರೆ ಹಾಲ್ಟ್ ಆಗೋದು. ನಮ್ಮ ಜೊತೆ ಇನ್ನೊಂದು ಪರ್ಸನ್ ಜಾಯ್ನ್ ಆಗಿದ್ದಾರೆ, MT-15 ಆಂಧ್ರ ಪ್ರದೇಶ್. ಅವನು ಡೈರೆಕ್ಟ್ ಕನ್ಯಾಕುಮಾರಿಗೆ ಹೋಗ್ತಾನಂತ ಅವನು. ಬಟ್ ಇವಾಗ ನಮ್ಮ ಜೊತೆ ಇದ್ದಾನೆ, ಮತ್ತೆ ಹೋಗ್ತಾನೆ ಅನಿಸುತ್ತೆ. ನಾವು ಅಲ್ಲಿ ತನಕ ರೈಡ್ ಮಾಡಲ್ಲ. ಮುಂದೆ ಸಿಗೋಣ ಎಲ್ಲೇ ಏನು ಮಾಡೋದಂತ. ನನಗೂ ಸ್ವಲ್ಪ ನಿದ್ದೆ ಬರ್ತಾ ಇದೆ. ಸ್ಟೆಪ್ಸ್ ಹಿಲ್ಸ್
ನನಗೆ ಇಬ್ಬರು ಎರಡು ಕೈ ಲೈಟ್ ಮಾತ್ರ ಕಾಣ್ತುಂಟು. ನಂಗೂ ನಿದ್ದೆ ಬಂತು, ಮೆಲ್ಲ 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 ಅದಕ್ಕೆ ಇದು ಓಪನ್ ಮಾಡಿದೆ, ಸರಿ ಆಯ್ತು. ಮತ್ತೆ ಓಪನ್ ಮಾಡಿದೆ, ಸ್ವಲ್ಪ ಸರಿ ಹಾಗೆ ಎಷ್ಟುಂಟು ಇನ್ನು? 200. Today is end of our second day ride, so now we are in somewhere in middle of Dhanushkodi and Kanyakumari. 200 more meters to Kanyakumari, kilometers to Kanyakumari, 4 hours drive. See you tomorrow, good night.